ಕಾರ್ಖಾನೆ ನಡೆಸುವುದು ಬಹಳ ಕಷ್ಟವಾಗಿದೆ. ಸಕ್ಕರೆ, ಎಥೆನಾಲ್, ವಿದ್ಯುತ್ ಉತ್ಪಾದನೆ ಮಾಡಿದರೂ ಕೂಡ ನಾವು ಸಂಕಷ್ಟದಲ್ಲಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಮುಂದೆ ಕಾರ್ಖಾನೆ ಮಾಲೀಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕೇಂದ್ರದ ನೀತಿಗಳಿಂದಲೂ ಕೂಡ ನಮಗೆ ನಷ್ಟ ಆಗ್ತಾ ಇದೆ. ರೈತರಿಂದ ನಮ್ಮ ಮೇಲೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಕಾರ್ಖಾನೆ ನಡೆಸೋದೇ ಕಷ್ಟ ಅಂತ ಮಾಲೀಕರು ಅಳಲು ತೋಡಿಕೊಳ್ತಾರೋ. ಕಾರ್ಖಾನೆ ನಡೆಸೋದೇ ಬಹಳ ಕ್ಲಿಷ್ಟಕರವಾಗಿದೆ ಅಂತಿದ್ದಾರೆ. ಸಕ್ಕರೆ, ಎಥೆನಾಲು, ವಿದ್ಯುತ್ ಇವೆಲ್ಲ ಉತ್ಪಾದನೆ ಮಾಡಿದರೂ ಕೂಡ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಗೋಳಾಡ್ಕೊಂಡಿದ್ದಾರಂತೆ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ. ಕೇಂದ್ರದ ನೀತಿಗಳಿಂದಲೂ ಕೂಡ ನಮಗೆ ಸಂಕಷ್ಟ ಆಗಿದೆ ಅನ್ನುವಂಥದ್ದು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಬಹುದೊಡ್ಡ ಸಮಸ್ಯೆಯನ್ನು ನಾವು ಕೂಡ ಎದುರಿಸ್ತಾ ಇದ್ದೀವಿ. ಬರೀ ನಾವು ಕಾರ್ಖಾನೆ ಮಾಲೀಕರು ಅನ್ನೋದಷ್ಟೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನಾವು ಹೇಗೆ ಸಫರ್ ಆಗ್ತಾ ಇದ್ದೀವಿ ಅನ್ನೋದು ನಿಮಗೇನು ಗೊತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಇದ್ದಾರೆ. ಶ್ರೀನಿವಾಸ್, ಈಗ ಅವರವರದೇ ರೀತಿಯಾದಂಥ ಸಮಸ್ಯೆಗಳು ಅವರವ್ರಿಗೆ ಇದ್ದೇ ಇರುತ್ತೆ. ನನ್ನ ವಾದ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು 3,500 ರೂಪಾಯಿ ನೀವು ಕೊಟ್ಟುಬಿಡಿ ಅಂತ ಏನು ಕಾರ್ಖಾನೆ ಮಾಲೀಕರಿಗೆ ಹೇಳ್ತಾ ಇದ್ದಾರೆ. ಅದ್ರ ಬದಲಾಗಿ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡಿರುವಂಥ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರುಗಳ ಕಾರ್ಖಾನೆಗಳೇ ಇವೆ. ಅವರಿಗೆ ಫಸ್ಟ್ ಡೈರೆಕ್ಷನನ್ನು ಕೊಡಬೇಕಾಗಿತ್ತು. 3,500 ರೂಪಾಯಿ ಕೊಟ್ಬಿಡ್ರಪ್ಪ, ಇನ್ನುಳಿದಂಥವ್ರು ನೋಡೋಣ ಅಂತ ಹೇಳಬೇಕಿತ್ತು. ಅದನ್ನ ಯಾಕೆ ಹೇಳ್ತಾ ಇಲ್ವಂತೆ? ಅದನ್ನ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತಿನ ಮಾಲೀಕರ ಸಭೆಯನ್ನ ಮಾಡ್ತಿರೋದು. ಅರುಣ್, ನಿಮಗೆ ಗೊತ್ತು, ಎಲ್ಲ ಪ್ರಭಾವಿ ನಾಯಕರು, ಪ್ರಭಾವಿ ಮಂತ್ರಿಗಳು, ಶಾಸಕರು, ದೊಡ್ಡ ದೊಡ್ಡ ನಾಯಕರ ಸಕ್ಕರೆ ಕಾರ್ಖಾನೆಗಳು ಇರುವಂತದ್ದು. ಅವ್ರಿಗೆ ನೇರವಾಗಿ ಇದನ್ನ ಹೇಳಿದ್ರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರಿಗೂ ಅರಿವಿದೆ. ಹಾಗಾಗಿನೇ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಮಾಲೀಕರು ಕೂಡ ಅದಕ್ಕೆ ಒಪ್ತಿಲ್ಲ. ಸಿಎಂ ಅವರು ಎಷ್ಟೇ ಮನವಿ ಮಾಡಿದ್ರು ಕೂಡ, ರೈತರ ಪರವಾಗಿ ಸಹಕಾರ ಕೊಡಬೇಕು ಅನ್ನುವಂತ ಮನವಿ ಮಾಡಿದ್ರು ಕೂಡ ಮಾಲೀಕರು ಒಪ್ತಿಲ್ಲ. ಮಾಲೀಕರು ಕೂಡ ತಮ್ಮದೇ ಆದಂತಹ ವಾದವನ್ನ ಮಂಡಿಸ್ತಿದ್ದಾರೆ. ನಾವು ಕೊಡಬೇಕಾದ್ರೆ ನಮಗೂ ಕೂಡ ನಾವು ಲಾಭದಲ್ಲಿರಬೇಕು. ಆದ್ರೆ ನಾವು ಆ ಸಕ್ಕರೆ ಆಗಿರ್ಬೋದು, ಎಥನಾಲ್, ವಿದ್ಯುತ್ ಎಲ್ಲವನ್ನೂ ಕೂಡ ಉತ್ಪಾದನೆ ಮಾಡ್ತಿದ್ರು ಕೂಡ ನಮಗೆ ಲಾಭ ಬರ್ತಿಲ್ಲ. ಇದರಿಂದ ನಮಗೆ ನಷ್ಟದಲ್ಲೇ ಇದ್ದೇವೆ. ಈಗಿರ್ಬೇಕಾದ್ರೆ ನಾವು ಕಾರ್ಖಾನೆಯನ್ನು ನಡೆಸೋದು ಕಷ್ಟ ಆಗ್ತಿದೆ. ಹೀಗಾಗಿ ಇದೆಲ್ಲವೂ ಕೂಡ ನಮಗೆ ಸಮಸ್ಯೆ ಇದೆ. ರೈತರು ಕೂಡ ನಮಗೆ ಒತ್ತಡವನ್ನ ಹಾಕ್ತಿದ್ದಾರೆ. ನಾವು ಲಾಸ್ ಅಲ್ಲಿರೋದ್ರಿಂದ FRP ಪ್ರಕಾರ ನಾವು ದರವನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂತ ಅಸಹಾಯಕತೆಯನ್ನ ಮಾಲೀಕರು ಸಿಎಂ ಅವರ ಮುಂದೆ ತೋಡ್ಕೊಳ್ತಿರುವಂತದ್ದು. ಅವರ ವಾದ ಇಷ್ಟೇ, ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನ ನೀವು ಪರಿಹಾರ ಮಾಡಿದ್ರೆ ನಾವು ನಿಮ್ಮ ಬೇಡಿಕೆ ಅಂದ್ರೆ ರೈತರಿಗೆ ಹೆಚ್ಚುವರಿಯಾಗಿ ಹಣವನ್ನು ಕೊಡುವಂತಹ ಪ್ರಸ್ತಾಪ ಸರ್ಕಾರದ ಮುಂದೆ ಏನಿದೆ ಅದನ್ನ ನಾವು ಪರಿಶೀಲನೆ ಮಾಡಬಹುದು ಅನ್ನುವಂತ ಅರ್ಥದಲ್ಲಿ ಮಾಲೀಕರು ಹೇಳ್ತಿರುವಂತದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಪ್ಪಿಕೊಂಡ್ರೆ ಬಹುಶಃ ಮಾಲೀಕರು ಮುಂದಿನ ಪ್ರಕ್ರಿಯೆಗಳನ್ನ ಮಾಡಬಹುದು. ಇಲ್ಲದೆ ಹೋದ್ರೆ ಈ ಒಂದು ಹಗ್ಗ ಜಗ್ಗಾಟ ಹೀಗೆ ಮುಂದುವರಿಯುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬೋದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಶ್ರೀನಿವಾಸ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಪಕ್ಕದಲ್ಲಿ ಮಂತ್ರಿಗಳನ್ನ ಕೂರಿಸ್ಕೊಳ್ತಾರೆ. ಆ ಮಂತ್ರಿಗಳದ್ದೇ ಕಾರ್ಖಾನೆ ಇದಾವೆ. ಆಮೇಲೆ ಅನೇಕ ಕ್ಯಾಬಿನೆಟ್ನಲ್ಲಿರುವಂಥ ಮಂತ್ರಿಗಳದ್ದು ಕಾರ್ಖಾನೆ ಇದೆ. ಬಟ್ ಅವರು ಯಾರೂ ಬಂದಿಲ್ಲ. ಅವ್ರ ಬದಲಾಗಿ ಅವ್ರ ಪ್ರತಿನಿಧಿಗಳನ್ನು ಕಳಿಸಿದಾರಂತೆ. ಯಾಕೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ಅಂತನಾ? ಬಂದು ಕೂತ್ಕೋಬೇಕಾಗಿತ್ತು. ಕಾರ್ಖಾನೆ ಮಾಲೀಕರು ಅನ್ಸ್ಕೊಳ್ಳೋಕ್ಕಿದೆ, ಆದರೆ ಇಲ್ಲಿ ಸರ್ಕಾರ ಕರೆದಂಥ ಸಂದರ್ಭದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದೇ ನಾಳೆ ನಿಮಗೆ ಖಾತೆಗಳನ್ನು ಕೊಡ್ತೀವಿ, ನಿಮಗೆ ಮಂತ್ರಿ ಸ್ಥಾನದಲ್ಲಿ ಪ್ರಮೋಷನ್ನ ಕೊಡ್ತೀವಿ, ಬೇರೆ ಖಾತೆಗಳನ್ನು ಕೊಡ್ತೀವಿ ಅಂತಂದಾಗ ನೀವೇ ಬಂದು ಕೂತ್ಕೊಳ್ತೀರಾ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ? ಇವತ್ತು ಇಲ್ಲ, ಪ್ರತಿನಿಧಿಗಳು ಹೋಗ್ತಾರೆ. ಅವತ್ತು ಕಳಿಸ್ಬೇಕು. ಆಗಿದ್ದಾಗ ಅವತ್ತು ಕಳಿಸ್ಬೇಕು. ದೆಹಲಿಗೆ ನಿಮ್ಮ ಪ್ರತಿನಿಧಿಗಳನ್ನಾಗಿ ಕಳಿಸ್ಬಿಟ್ಟು ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡಿ ನೋಡೋಣ. ನೀವೇ ಹೋಗ್ತೀರಾ? ಚೆನ್ನಾಗಿದ್ದೀರಿ ಎಲ್ಲ ಡ್ರಾಮಾಗಳು. ಅಲ್ಲಿ ಹೇಳಿ ಕಳಿಸ್ಬಿಡೋದು, ಇದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ. ಅವರ ಪ್ರತಿನಿಧಿಗಳು ನಿಂತ್ಕೊಂಡ್ಬಿಟ್ಟು ಅವ್ರು ಅದಕ್ಕೆ ಸ್ಟಿಕ್ ಆನ್ ಆಗಿಬಿಡ್ತಾರೆ, ಏನು ಬೇಕಾದರೂ ಆಗಲಿ ಅಂತೇಳಿ. ನೀವೇ ಬಂದು ಕೂತ್ಕೋಬೇಕಾಗಿತ್ತು. ಮುಖ್ಯಮಂತ್ರಿಗಳು 3,500 ಕೊಡಿ ಅಂದ ತಕ್ಷಣ ಮಂತ್ರಿಗಳು ಯಾರು ಇದ್ದೀರಾ ಎಲ್ಲರೂ ಒಪ್ಪಿಗೆ ಕೊಡಬೇಕಾಗಿತ್ತು. ಆಯಿತು, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು 3,500 ರೂಪಾಯಿ ಕೊಟ್ಬಿಡ್ತೀವಿ ಅಂತೇಳಿ ನೋಡೋಣ ಹೇಳಬೇಕಾಗಿತ್ತು.